ಹಾಯ್ ಫ್ರೆಂಡ್ಸ್, ಪ್ರೀತಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದಿಂದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಬಂದಂಥ ಒಂದು ಹೊಸ ಉದ್ಯೋಗ ಇದೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಕರ್ನಾಟಕ ಭೂಮಾಪನ ಇಲಾಖೆಯಲ್ಲಿರ್ತಕ್ಕಂಥ ಭೂಮಾಪಕರ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗಳಿಗೆ SLC, PUC, ITI ಪಾಸ್ ಅವರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವಾಗ ಮತ್ತೆ ಒಂದು ಸಾರಿ ರಿಕ್ರೂಟ್ಮೆಂಟ್ ಓಪನ್ ಆಗಿದ್ದು ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಬೇರೆ ಹುದ್ದೆ ಅರ್ಜಿ ಕರೆದಿದ್ದಾರೆ. ನಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನು ಸ್ಯಾಲ್ರಿ ಹೇಗಿದೆ ಅಂತ ತಮ್ಮ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗುವಾಗ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಬಂದಂಥ ಒಂದು ನೇಮಕಾತಿ ಇದೆ. ಅಂದರೆ ಕರ್ನಾಟಕ ಭೂಮಾಪಕ ನೇಮಕಾತಿಯಾಗಿದೆ. ಭೂಮಾಪನ ಇಲಾಖೆಯಿಂದ ಬಂದಂಥ ಒಂದು ನೇಮಕಾತಿಯಾಗಿದೆ. ಇಲ್ಲಿ ತಾವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ನೋಟಿಫಿಕೇಶನ್ ಏನು ಬಂದಿದೆ, ಏನು ಮಾಹಿತಿ ಬಂದಿದೆ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ. ಇದು ಕರ್ನಾಟಕ ಲೋಕಸೇವಾ ಆಯೋಗ ವೆಬ್ಸೈಟ್ ಆಗಿದೆ. ಈಗ ಅವರಿಗೆ ಇದು ಇನ್ಫಾರ್ಮೇಷನ್ ಕೊಡಿರಲ್ಲ, ಈ ರೀತಿ ಬಂದಿದೆ, PDF ಆಗಿದೆ. ಅದು ಇಲ್ಲಿ ತಾವು ನೋಡ್ಕೋಬೋದು. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ KPSC ಅಂತ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆ ಬಂದು 750 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಭೂಮಾಪಕ ಹುದ್ದೆಗಳಾಗಿವೆ. ವೇತನ 23,500ರಿಂದ 47,650 ರೂಪಾಯಿ ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಹುದ್ದೆಗಳಿವರ ಭೂಮಾಪಕ HKದಲ್ಲಿ 190 ಹುದ್ದೆ ಖಾಲಿವೆ. ಭೂಮಾಪಕ RPCಯಲ್ಲಿ 560 ಹುದ್ದೆ ಖಾಲಿವೆ. ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನಾಗಬೇಕು ಅಂದರೆ BA ಅಥವಾ BTech ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪೂರ್ಣಗೊಳಿಸಿರಬೇಕು ಅಥವಾ ITI ಮತ್ತು 12th ಡಿಪ್ಲೊಮಾ ಪಾಸ್ ಆಗಿರಬೇಕು. ಅವರು ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೋಕಸೇವಾ ಆಯೋಗದ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 9 ಡಿಸೆಂಬರ್ 2024ರಂತೆ ಕನಿಷ್ಠ 18ರಿಂದ 38 ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಕೆಟಗರಿ 2A, 2B, 3A, 3B ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. ಹಾಗೂ ಕೆಟಗರಿ SC, ST ಹಾಗೂ ಕೆಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. ಇನ್ನು ವಿಧವೆ PWD ಅಭ್ಯರ್ಥಿಗಳಿಗೆ 10 ವರ್ಷ ಸಲ್ಲಿಕೆ ಇರುತ್ತೆ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ SC, ST ಹಾಗೂ PWD ಯಾವ ರೀತಿ ಶುಲ್ಕ ಇರುವುದಿಲ್ಲ. ಮಾಜಿ ಸೈನಿಕರಿಗೆ 50 ರೂಪಾಯಿ ಶುಲ್ಕ ಬರ್ತದೆ. ಕೆಟಗರಿ 2A, 2B, 3A, 3B ಅವರಿಗೆ 300 ರೂಪಾಯಿ ಶುಲ್ಕ ಬರ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಬರುತ್ತದೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ. ಇನ್ನು ಆಯ್ಕೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಇರುತ್ತದೆ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತದೆ ಕೊಟ್ಟಿದ್ದಾರೆ. ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆನ್ಲೈನಲ್ಲಿ 25/11/2024 ಆರಂಭವಾಗ್ತಿದೆ. ಆಮೇಲೆ ಲಾಸ್ಟ್ ಡೇಟು 9 ಡಿಸೆಂಬರ್ 2024ಗೆ ಕ್ಲೋಸ್ ಆಗುತ್ತೆ. ತಾವು ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿ ಅವರು ಒಂದು PDF ಕೂಡ ಕೊಟ್ಟಿದ್ದಾರೆ. ಇದು ಓಲ್ಡ್ PDF ಆಗಿದೆ. ಇದು ಸುಮಾರು 43 ಪೇಜ್ PDF ಇದೆ. ಇದು 43 ಪೇಜ್ PDF ಇದೆ. ಇದು 29/2/2024 ಬಿಡುಗಡೆಯಾಗಿತ್ತು. ಕರ್ನಾಟಕ ಲೋಕಸೇವಾ ಆಯೋಗದ ಭೂಮಾಪನ ಕಂದಾಯ ವ್ಯವಸ್ಥೆ ಶಾಖೆಯ ನೇಮಕಾತಿ ಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆ ಹೆಸರು ಬಿಟ್ಟು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ಭೂಮಾಪಕರಾಗಿದೆ. ಒಟ್ಟು 264 ಅಂತ ಕೊಟ್ಟಿದ್ದಾರೆ. ಇದು RPC ಆಗಿದೆ. ಆಮೇಲೆ ಗ್ರೂಪ್ C ಉಳಿಕ ಮೂಲ ವೃಂದ ಕೊಟ್ಟಿದ್ದಾರೆ. ವೇತನ 23ರಿಂದ 40 ರೂಪಾಯಿ ಕೊಟ್ಟಿದ್ದಾರೆ. ಡೇಟ್ ಇವಾಗ 11/3ರಿಂದ ಓಪನ್ ಆಗಿತ್ತು, ಇವಾಗ ಕ್ಲೋಸ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅದೇ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಪೋಸ್ಟ್ಗಳಿಗೆ ಕೂಡ ಅವೇ ಪೋಸ್ಟ್ಗೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. PUC ಅಥವಾ ಪದವಿ ಆಗಿರಬೇಕು. ITI ಇದ್ದರೂ ಕೂಡ ಅಪ್ಲೈ ಮಾಡಬಹುದು ಕೊಟ್ಟಿದ್ದಾರೆ. ಹಾಗೂ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಉಳ್ಕೋಬೇಕಾಗುತ್ತೆ ನಾವು ಅಪ್ಲೈ ಮಾಡ್ಬೇಕಾದ್ರೆ. ಸರಿ, ಸುಮಾರು 43 ಪೇಜ್ PDF ಇದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಈ PDF ಅನ್ನು ಕೂಡ ಕೊಟ್ಟಿದ್ದೀನಿ, ಲಿಂಕಲ್ಲಿ ಅದನ್ನು ಒಂದ್ಸಲ ಚೆಕ್ ನೋಡ್ಕೊಳ್ಳಿ. ಇವಾಗ ಶಾರ್ಟ್ ಅವರು PDF ಮತ್ತೊಂದು ನೋಟಿಫಿಕೇಶನ್ ಕಳಿಸಿದ್ದಾರೆ, ಅದನ್ನು ಹೇಳ್ತೀನಿ ಏನಂತ. ನೋಡಿ, ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಲೋಕಸೇವಾ ಆಯೋಗ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಿದ್ದುಪಡಿ ವಿನಂತಿ ಕೊಟ್ಟಿದ್ದಾರೆ. ತಿದ್ದುಪಡಿ ವಿನಂತಿ ಬಂದ ದಿನಾಂಕ 22/11/2024 ಆಗಿದೆ. ಇಲ್ಲಿ ಆಯೋಗವು 2023-24ನೇ ಸಾಲಿನ ಗ್ರೂಪ್ C ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ಉಳಿಕ ಮೂಲ ವೃಂದದ 264 ಹುದ್ದೆಗೆ ನೇಮಕಾತಿ ಸಂಬಂಧಿಸಿದಂತೆ ಉಲ್ಲೇಖ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆ ಕ್ರಮ ಸಂಖ್ಯೆ 13ರಲ್ಲಿ ಗರಿಷ್ಠ ವಯೋಮಿತಿಯನ್ನು ಸಾಮಾನ್ಯ ಅರ್ಹತೆ 35 ವರ್ಷ, 2A, 2B, 3A, 3B ಅವರಿಗೆ 38 ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷ ಎಂದು ನಿಗದಿಪಡಿಸಿಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ವಿವಿಧ ಇಲಾಖೆಗಳಿಂದ ಗ್ರೂಪ್ C, ಗ್ರೂಪ್ B ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಈಗಾಗಲೇ ಹೊರಡಿಸಿರುವ ಅಧಿಸೂಚನೆ ಮತ್ತು ಹಾಗೂ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಗೆ ಸಂಬಂಧಿಸಿದಂತೆ ಎಲ್ಲ ವರ್ಗಗಳ ಒಂದು ಬಾರಿಗೆ ಅನ್ವಯವಾಗುವಂತೆ ಒನ್ ಟೈಮ್ ಮೇಜರ್ ಗರಿಷ್ಠ ವಯೋಮಿತಿ 3 ವರ್ಷ ಹೆಚ್ಚಿಗೆ ಮಾಡಿ ಕೊಟ್ಟಿದ್ದಾರೆ.
ಮೇಲ್ಕಂಡ ಸರ್ಕಾರದ ಆದೇಶವನ್ನು ಸದರಿ ಹುದ್ದೆಗಳಿಗೆ ನಿಗದಿಗೊಳಿಸಲಾಗಿದ್ದು ವಯೋಮಿತಿ ಕೆಳಕಂಡಂತೆ ಮಾರ್ಪಡಿಕೆ ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ. ಕನಿಷ್ಠ 18ರಿಂದ 43ವರೆಗೆ ವಯೋಮಿತಿ ಕೊಟ್ಟಿದ್ದಾರೆ. ಇಲ್ಲಿ ಈ ಮೇಲ್ಕಂಡ ಆದೇಶವನ್ನು ಗ್ರೂಪ್ ಸಿ ವೃಂದದ ಭೂಮಾಪಕರ ಹುದ್ದೆಗಳ ಅಧಿಸೂಚನೆ 29/2/2024 ಮತ್ತು ಸೇರ್ಪಡೆ ಅಧಿಸೂಚನೆ 22/11/2024 ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾಗುವಂತೆ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿ ಅರ್ಹ ಅಭ್ಯರ್ಥಿಗಳು 25/11/2024ರಿಂದ 9/12/2024 ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾಳೆ ಡಿಸೆಂಬರ್ 9ರವರೆಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಯಾರ್ಯಾರು ಇನ್ನೂ ಅವಾಗ ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 25ರಿಂದ ಓಪನ್ ಆಗ್ತಿದೆ. ಇನ್ನು 3 ದಿವಸ ನಾವು ವಿಡಿಯೋ ಮಾಡ್ತಾರೆ 22 ತಾರೀಕು ನೈಟು ಅವಾಗ ಓಪನ್ ಆಗುತ್ತೆ. ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ವಿನಾಯಿತಿ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವುದು ಕೊಟ್ಟಿದ್ದಾರೆ. ವಯೋಮಿತಿಯನ್ನು ಹೊರಡಿಸಿದ ಉಳಿದ ಆಯೋಗದ ಅಧಿಸೂಚನೆ ಸಂಖ್ಯೆ CPC 29/2/2024 ತಿಳಿಸಲಾಗಿರುವ ಹೆಚ್ಚಿನ ಮಾಹಿತಿ ವಿವರಗಳನ್ನು ಯಥಾವತ್ತಾಗಿ ಅನ್ವಯಿಸಿಕೊಳ್ಳತಕ್ಕದ್ದು ಹಾಗೂ ಹೆಚ್ಚಿನ ವಿವರ ಸದರಿಗಳಿಗಾಗಿ ಅಧಿಸೂಚನೆ ಓದಿಕೊಳ್ಳಬೇಕಂತ ಕೊಟ್ಟಿದ್ದಾರೆ. ಪರೀಕ್ಷಾ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು ಕೊಟ್ಟಿದ್ದಾರೆ. ಇದಿಷ್ಟು ಅವರು ಆಫೀಸ್ ಕಡೆ ಬಂದಂಥ PDF ಅನ್ನು ವೆಬ್ಸೈಟ್ ಮೂಲಕ ಬಿಟ್ಟಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸರಟಾಗಿ ಯಾರು ಅಪ್ಲೈ ಮಾಡಲ್ಲ ಅವರು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಈ ರೀತಿ ಲಿಂಕ್ ಬಂದಿರುತ್ತೆ, ಅದು ತಾವು ನೋಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಇದು KPC ಬಂದಂಥ ಹಲವಾರು ಲಿಂಕ್ ಆಗಿವೆ. ಇಲ್ಲಿ ಈಗ ಚಾಲ್ತಿರ್ತಕ್ಕಂಥ ಲಿಂಕ್ ಆಗಿವೆ ಇವು. ಇಲ್ಲಿ ನೋಡಿ ಎಷ್ಟು ನಂಬರ್ ಕೊಟ್ಟಿದ್ದಾರೆ. ಭೂಮಾಪಕರ ಇಲ್ಲಿ ನೋಡಿ, ಭೂಮಾಪಕರ ಉಳಿಕೆ ಮೂಲದಿಂದ ಕೊಟ್ಟಿದ್ದಾರೆ. ಭೂಮಾಪಕರ ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. 2 ಲಿಂಕ್ ಇವೆ. ಇಲ್ಲಿ ತಾವು ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ 29/2/2024ರಿಂದ 11/3/2024 ಕೊಟ್ಟಿರುವಾಗ ಇಲ್ಲಿ ಮತ್ತೆ 10/4/2024 ಕೊಟ್ಟಿದ್ದಾರೆ. ಇಲ್ಲಿ ನಾಟ್ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾಟ್ ಅವೈಲೇಬಲ್ ಇಲ್ಲಿ ಅಪ್ಲೈನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದು 25ರಿಂದ ಓಪನ್ ಆಗುತ್ತೆ. ತಾವು KPSC ವೆಬ್ಸೈಟ್ ಮೇಲೆ ಇನ್ನೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಈ ರೀತಿ ಲಾಗಿನ್ ಪೇಜ್ ಬರುತ್ತೆ. ಅಥವಾ ನೀವು ಫಸ್ಟ್ ಟೈಮ್ ಅರ್ಜಿ ಹಾಕ್ತಾಯಿದ್ರೆ ಇಲ್ಲಿ ಹೊಸ ಬಳಕೆದಾರ ನೋಂದಣಿ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅಥವಾ ಆಲ್ರೆಡಿ ಒಂದು ರಿಜಿಸ್ಟರ್ ಮಾಡಿದರೆ ನೇರವಾಗಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿನ ಸಲ್ಲಿಸ್ಬೋದು. ಡೇಟ್ 25ರಿಂದ ಓಪನ್ ಆಗುತ್ತೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಭೂಮಾಪಕರ ಇಲಾಖೆಗೆ ಭೂಮಾಪಕರ ಹುದ್ದೆಗಳಿಗೆ ಅವರು ಮತ್ತು ಅರ್ಜಿ ಸಲ್ಲಿಸೋ ಅವಕಾಶ ಕೊಟ್ಟಿದ್ದಾರೆ. ಯಾರು ಅಪ್ಲೈ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದಿಂದ ಬಂದಂಥ ಭೂಮಾಪಕರ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇಮಕಾತಿ ಆಗಿತ್ತು. ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದೇನೆ. ಇನ್ನು ಯಾರು ಅಪ್ಲಿಕೇಶನ್ ಅವಾಗ ಹಾಕಿಲ್ಲ ಅಥವಾ ಅರ್ಧಕ್ಕೆ ಹಾಕಿಬಿಟ್ಟಿದ್ದೀರಾ ಅವ್ರುಗಳು ಮತ್ತೆ ಅರ್ಜಿಯನ್ನು ಹಾಕಿ ಸಲ್ಲಿಸಬಹುದಾಗಿದೆ. ಡೇಟ್ ಮತ್ತೆ ಮುಂದೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೊಂದು ಸಾರಿ PDF ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.